ಜನರೊಂದಿಗೆ ಜನತಾದಳ ನಿಖಿಲ್ ಕುಮಾರಸ್ವಾಮಿಯವರ ಈ ಯಾತ್ರೆಯ ಪ್ರಯತ್ನವನ್ನು ಯಾವ ರೀತಿ ನೋಡ್ತಿದ್ದಾರೆ? ರಾಜಕಾರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಜಾತ್ಯತೀತ ಜನತಾದಳಕ್ಕೆ ತನ್ನದೇ ಆದಂತಹ ಒಂದು ಸಾಂಪ್ರದಾಯಿಕ ಮತದಾರರು ಇರುವಂತಹ ಸಂದರ್ಭದಲ್ಲಿ, ಫೂಟ್ ವಾರಿಯರ್ಸ್ ಇರುವಂತಹ ಸಂದರ್ಭದಲ್ಲಿ, ಪ್ರಾಣಕ್ಕೆ ಪ್ರಾಣ ಕೊಡೋ ಕಾರ್ಯಕರ್ತರು ಇರುವಂತಹ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜನರೊಂದಿಗೆ ಜಾತ್ಯತೀತ ಜನತಾದಳ ಇದೆಯಲ್ಲ ಯಾತ್ರೆ, ಇದು ಬೇರೆ ಮೆಸೇಜ್ ಕೊಡ್ತಿದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ತಾಕತ್ತೇನು ಅನ್ನೋದನ್ನ ಪ್ರದರ್ಶಿಸಲಿಕ್ಕೆ, ಯಾಕಂದ್ರೆ ಅವರಿಗೆ ಇರುವಂತಹ ಒಂದು ಹಿನ್ನಡೆ, ಸತತ 3 ಸಲ ಸೋತ್ರು, ಹ್ಯಾಟ್ರಿಕ್ ಅಲ್ಲಿ ಸೋತ್ರು ಅನ್ನುವಂತಹ ಅಪವಾದ ಅಥವಾ ಇದೆ, ಫ್ಯಾಕ್ಟ್ ಇದೆ, ಸೋತಿದ್ದಾರೆ, ಹೌದು, ಸೋತ ಮಾತ್ರಕ್ಕೆ ಎಲ್ಲ ಮುಗಿದೋಗುತ್ತೆ. ಆದ್ರೆ ಈಗ ಆ ಸೋಲಿನ ಮೂಟೆಗಳನ್ನ ಪಕ್ಕಕ್ಕೆ ಕಟ್ಟಿ ಬಿಸಾಕಿ ಒಂದು ಅದಮ್ಯ ಛಲದೊಂದಿಗೆ ಯಾಕೆ ಬರ್ತಿದ್ದಾರೆ? ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಸಂಗತಿ ಏನಂದ್ರೆ, 1 ಕೋಟಿ ಜನರನ್ನ ತಲುಪಬೇಕು, ನೇರ ತಲುಪಬೇಕು ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಯಾಕೆ 1 ಕೋಟಿ ಜನರನ್ನ ತಲುಪಬೇಕಿದೆ? ಹಳೆ ಮೈಸೂರು ಭಾಗದಲ್ಲೇ ಯಾಕೆ ಓಡಾಡ್ತಿದ್ದಾರೆ? ಕೇವಲ ಹಳೆ ಮೈಸೂರಿಗಲ್ಲ, ಕಲ್ಯಾಣ ಕರ್ನಾಟಕಕ್ಕೂ ಹೋಗಿದ್ದಾರೆ. ಜಾತ್ಯತೀತ ಜನತಾದಳದ ಬೇರುಗಳು ಎಲ್ಲೆಲ್ಲೇ ಇದೆಯೋ ಅಲ್ಲಿಗೆಲ್ಲ ಹೋಗ್ತಿದ್ದಾರೆ. ಈ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ವರಿಷ್ಠರು ಹೇಳಿದಾರೋ ಬಿಟ್ಟಿದಾರೋ, ಅಥವಾ ದೇವೇಗೌಡರ ಅಣತಿಯ ಮೇರೆಗೆ ಮಾಡ್ತಿದಾರೋ ಗೊತ್ತಿಲ್ಲ, ಆದ್ರೆ ಟಾರ್ಗೆಟ್ 50+ ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಬಲ ಉತ್ತರಾಧಿಕಾರಿ ಯಾರು? ಕೇವಲ ನಿಖಿಲ್ ಕುಮಾರಸ್ವಾಮಿ ಅವರ ನಂತರ ಯಾರು ಅಂತ ನೋಡಿದಾಗ, ಇತ್ತೀಚೆಗೆ ಅವರ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಾಯ್ತು, ಒಂದಷ್ಟು ನಾಯಕರು ಬೇರೆ ಕಡೆ ಹೋಗ್ಬೇಕಾಯ್ತು. ಆದ್ರೆ ಗಟ್ಟಿಯಾಗಿ ಕಾಣಿಸಿದ್ದು ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಇದೇ 37 ವರ್ಷದ ಹುಡುಗ. ಸರಿ, 3 ಸಲ ಸೋತಿದ್ದಾರೆ ನಿಜ, ಆದರೆ ಈಗ ಜನರೊಂದಿಗೆ ಜಾತ್ಯತೀತ ಜನತಾದಳ ಅನ್ನುವಂತಹ ಹೆಸರಿನೊಂದಿಗೆ ಜನರನ್ನ ಸಂಪರ್ಕ ಇಟ್ಟುಕೊಂಡು ಜನರನ್ನ ಸಂಧಿಸ್ತಿದಾರಲ್ಲ, ಕನಿಷ್ಠ 50ಕ್ಕಿಂತ ಅಧಿಕ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋದು ಒಂದು ಕಾರಣ. ಆದ್ರೆ ಎರಡನೇ ಕಾರಣ, ತಮ್ಮ ವರ್ಚಸ್ಸು ಎಂತದ್ದು ಯುವ ನಾಯಕರಾಗಿ ಅನ್ನೋದನ್ನ ತೋರಿಸಬೇಕಿದೆ. ಒಂಟಿ ಸಲಗದ ಫಾರ್ಮುಲಾವನ್ನ ಇಟ್ಕೊಂಡಿದ್ದಾರೆ. ಮೈತ್ರಿ ಇರುತ್ತೋ ಬಿಡುತ್ತೋ, ಈ ಪಕ್ಷವನ್ನು ದೇವೇಗೌಡರು ಕಡ್ದಾಗಿಂದ 1999ರಿಂದ ಇಲ್ಲಿಯ ತನಕ ಜಾತ್ಯತೀತ ಜನತಾದಳ ಒಂಟಿ ಸಲಗದ ಫಾರ್ಮುಲಾವನ್ನೇ ಇಟ್ಕೊಂಡಿದೆ. ಯಾರಾದ್ರೂ ಬರಲಿ, ಯಾರಾದ್ರೂ ಹೋಗ್ಲಿ, ನಮ್ಮ ತಾಕತ್ತಿನ ಮೇಲೆ ನಾವು ಇಂತಿಷ್ಟು ಸ್ಥಾನಗಳನ್ನ ಗೆಲ್ತೀವಿ. ಒಂದು ವೇಳೆ 40ಕ್ಕಿಂತ ಅಧಿಕ, 35ಕ್ಕಿಂತ ಅಧಿಕ ಸ್ಥಾನ ಗೆದ್ದಾಗ್ಲೂ ಕೂಡ ಜಾತ್ಯತೀತ ಜನತಾದಳ ಕಿಂಗ್ ಮೇಕರೇ ಆಗಿದೆ. ತೀರಾ ಈ ಸಲ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅದು ಸಾಧ್ಯ ಆಗಿಲ್ಲ. ಯಾಕೆ? ಒಂದು ಆಡಳಿತ ವಿರೋಧಿ ಅಲೆ ಆ ಹಿಂದಿನ ಸರ್ಕಾರದ ಯಾವುದಿರುತ್ತೋ, ಅವತ್ತಿನ ವಿದ್ಯಮಾನಗಳು ಹೇಗಿರ್ತಾವೋ ಎಲ್ಲವೂ ಕೂಡ ಮುಖ್ಯ ಆಗತ್ತೆ. ಹೌದು, ಜಾತ್ಯತೀತ ಜನತಾದಳದಲ್ಲಿ ಒಂದಷ್ಟು ಮಾರ್ಪಾಡುಗಳಾಗಬೇಕು. ಆ ಕೆಲಸವನ್ನೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ ನಾಜೂಕಾಗಿ, ಇನ್ನು ಬೆಳೀತಿದ್ದಾರೆ, 37 ವರ್ಷ ಕಲಿತಿದ್ದಾರೆ. ಅದೇ ರೀತಿ ಪಕ್ಷವನ್ನು ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾರೋ ಬಂದು ಏಕಾಏಕಿ ಒಂದು ಟೀಕೆ ಮಾಡಿದ್ರೆ ಆ ಟೀಕೆಗೂ ಕೂಡ ಆ ವಯಸ್ಸಿನ ಹುಡುಗರು ಯಾರೇ ಆಗಿರ್ಬೋದು ನೇರ ಉತ್ತರ ಕೊಡ್ತಾರೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲೂ ಕೂಡ ಯೋಚನೆ ಮಾಡ್ತಾರೆ. ಯಾಕೆ? 3 ಸೋಲಿನ ಸೇಡನ್ನ ತೀರಿಸಿಕೊಳ್ಳಿಕ್ಕೆ, ಅದು ಪಕ್ಷದ ನಂಬರನ್ನ ಹೆಚ್ಚಿಸುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಅಚ್ಚುಕಟ್ಟಾದಂತಹ ರೋಡ್ ಮ್ಯಾಪ್ ನಲ್ಲಿ ಹೋಗ್ತಾ ಇದ್ದಾರೆ. ಯಾಕೆ? ಪ್ರಾಣಕ್ಕೆ ಪ್ರಾಣ ಕೊಡೋ ಕಾರ್ಯಕರ್ತರಿದ್ದಾರೆ. ನಿಧಾನವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಶಿಫ್ಟ್ ಆಗ್ತಿದ್ದಾರೆ ಸೋಲಿನಿಂದ ಗೆಲುವಿಗೆ. 1 ಕೋಟಿ ಲೆಕ್ಕಾಚಾರ ಯಾಕೆ ಇಟ್ಕೊಂಡಿದ್ದಾರೆ? ಸುಮ್ಮನೆ ನೋಡಿ, ಒಂದು ಅಂಕಿಅಂಶ ಕೊಡ್ತೀನಿ. 1999ರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ಮೊಟ್ಟ ಮೊದಲ ಸಲ ಜಾತ್ಯತೀತ ಜನತಾದಳ ಸ್ಪರ್ಧೆ ಮಾಡಿದಾಗ 10 ಸ್ಥಾನ ಗೆದ್ದಿತ್ತು.
23,16,885 ಮತಗಳು ಜಾತ್ಯತೀತ ಜನತಾದಳಕ್ಕೆ ಬಂದಿತ್ತು. ಅವತ್ತು 10.42% ವೋಟ್ ಶೇರ್ ಅನ್ನು ಪಡ್ಕೊಂಡಿತ್ತು. 23 ಲಕ್ಷ. 2004 58 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಜಾತ್ಯತೀತ ಜನತಾದಳ. 52,20,121 ಮತಗಳನ್ನು ಪಡ್ಕೊಂಡಿರುತ್ತೆ. 10.35% ವೋಟ್ ಶೇರ್ ಅನ್ನು ಪಡ್ಕೊಂಡಿರುತ್ತೆ. ವೋಟ್ ಶೇರು ಮತ್ತು ಓಟು ಅವತ್ತು ಎಷ್ಟು ಜನರೆಲ್ಲ ಮತ ಹಾಕಿದ್ರು ಅನ್ನೋದ್ರ ಮೇಲೆ ಎಲ್ಲ ಪಕ್ಷಗಳನ್ನು ಸೇರಿಸಿದಂತೆ, ಇಂಡಿಪೆಂಡೆಂಟ್ಸು ಸೇರಿಸಿದಂತೆ. 2008 ಅವತ್ತಿನ ರಾಜಕಾರಣದ ವ್ಯತ್ಯಾಸಗಳ ನಂತರ 28 ಸ್ಥಾನ ಪಡ್ಕೊಂಡಿತ್ತು. 49,59,252 ಜನ ಅವತ್ತೂ ಕೂಡ ಜಾತ್ಯತೀತ ಜನತಾದಳದ ಜೊತೆಯಲ್ಲೇ ನಿಂತಿದ್ರು. 18.96% ವೋಟ್ ಶೇರ್ ಅನ್ನು ತಗೊಂಡಿತ್ತು ಜೆಡಿಎಸ್. 2013 40 ಸ್ಥಾನವನ್ನು ಗಳಿಸುತ್ತೆ ಜೆಡಿಎಸ್. 63,29,158 ಮತಗಳು ಜೆಡಿಎಸ್ ಪಾಲಾಗಿತ್ತು, ಜೆಡಿಎಸ್ಗೆ ಸಿಕ್ಕಿತ್ತು. ತೆನೆ ಹೊತ್ತ ರೈತ ಮಹಿಳೆಯ ಬೆನ್ನಿಗೆ ನಿಂತಿದ್ವು. 20.19% ವೋಟ್ ಶೇರ್ ಅನ್ನು ತಗೊಂಡಿತ್ತು 2013. 2018 37 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಜೆಡಿಎಸ್. 67,26,667 ಮತಗಳನ್ನು ಪಡ್ಕೊಂಡಿರುತ್ತೆ. 18.03% ವೋಟ್ ಶೇರ್ ಅನ್ನು ತಗೊಂಡಿರುತ್ತೆ ಜೆಡಿಎಸ್. 2023 19 ಸ್ಥಾನ ಪಡ್ಕೊಳ್ಳುತ್ತೆ. ಆದ್ರೂ ಜೆಡಿಎಸ್ ತಗೊಂಡಿದ್ದು 52,690 ಮತಗಳು, ಹೆಚ್ಚು ಕಡಿಮೆ 52 ಲಕ್ಷ ಮತಗಳು. 13.30% ವೋಟ್ ಶೇರ್ ತಗೊಂಡಿತ್ತು. ಏನ್ ಹೇಳ್ತಿದೆ ಈ ಲೆಕ್ಕ? ಯಾವಾಗೆಲ್ಲ ಜೆಡಿಎಸ್ 60 ಲಕ್ಷಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಂಡಿದೆಯೋ ಆವಾಗೆಲ್ಲ ಕೂಡ ಸರಿಸುಮಾರು 40ರಿಂದ 55 ಗಡಿಯನ್ನ ದಾಟಿದೆ ಗೆಲ್ಲುವಂತಹ ಕ್ಷೇತ್ರಗಳು. ಈಗ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು 1 ಕೋಟಿ ಜನರನ್ನ ನಾನು ಸಂಧಿಸಬೇಕು, ಅವರ ಹತ್ತಿರ ಹೋಗಿ ನಮ್ಮ ಪಕ್ಷಕ್ಕೆ ಮತ ಕೊಡಿ ಅಂತ ಕೇಳಬೇಕು ಅನ್ನುವಂತಹ ಉಮೇದಿನಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದಾರಲ್ಲ, ಸಾಧ್ಯ ಆಗುತ್ತಾ? ಸುಮಾರು 50ಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಕನಸು ಆಗತ್ತೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಡಬಹುದು. ಆಡಳಿತ ವಿರೋಧಿ ಅಲೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ಸರ್ಕಾರದ್ದು? 2028 ಚುನಾವಣೆ ಹೊತ್ತಿಗೆ ಅಥವಾ ಅದಕ್ಕಿಂತ ಮುಂಚೆ ಇಲ್ಲಿ ಮುಖ್ಯ ಆಗುತ್ತೆ. ಇವತ್ತೇನು ಜನರೊಂದಿಗೆ ಜಾತ್ಯತೀತ ಜನತಾದಳ ಯಾತ್ರೆ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಡಳಿತ ವಿರೋಧಿ ಅಲೆಯ ಲಾಭ ಸಿಗಬಹುದು. ಎರಡನೇದು, ಅವತ್ತು ಜನಾಭಿಪ್ರಾಯ ಯಾವ ರೀತಿ ಬದಲಾಗಿರುತ್ತೋ, ಇಲ್ಲಪ್ಪ ಈ ಗ್ಯಾರಂಟಿ ಬೇಕು ಅಥವಾ ಈ ಗ್ಯಾರಂಟಿ ಬೇಡ ಅಂತ ಜನ ನಿರ್ಧರಿಸಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಕನಸು ಕೂಡ ಈಡೇರಬಹುದು. ಮೂರನೇದು, ಯುವ ನಾಯಕರಾಗಿ ಇನ್ನು 3 ವರ್ಷಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅವರದ್ದೇ ಪ್ರಾಮಾಣಿಕ ಕಾರ್ಯಕರ್ತರನ್ನು ಎಷ್ಟರ ಮಟ್ಟಿಗೆ ಸೆಳೆಯಬಹುದು. 58 ಸ್ಥಾನ ಗೆದ್ದಿದ್ದಂತಹ ಜೆಡಿಎಸ್ ಇವತ್ತು ಯಾಕಾಗಲ್ಲ? ಅದೇ ಪ್ರಶ್ನೆನ ಹಾಕ್ಕೊಂಡೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾತ್ರೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳುವಂತಹ ಒಂದು ಮಾತಿದೆ, ದೇವರ ಆಟ ಕೂಡ ಇಲ್ಲಿ ದೇವೇಗೌಡರ ಮೊಮ್ಮಗನ ಕನಸನ್ನ ನನಸು ಮಾಡುವಂತಹ ಅಥವಾ ಮತ್ತೊಂದು ರಿಸಲ್ಟ್ ಕೊಡುವಂತಹ ಒಂದು ಕಾರಣ ಆಗತ್ತೆ. ಹಾಗಿದ್ರೆ 1 ಕೋಟಿ ಜನರನ್ನ ತಲುಪಬೇಕು ಅನ್ನುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಮುಂದಿನ ಚುನಾವಣೆಯಲ್ಲಿ 50ಕ್ಕೂ ಅಧಿಕ ಸ್ಥಾನಗಳನ್ನ ಒಂಟಿ ಸಲಗ ಫಾರ್ಮುಲಾದ ಮೂಲಕ ಪಡಿತಾರ? ಕಮೆಂಟ್ ಮಾಡಿ.